ಅದನ್ನು ಹೊರಹಾಕ್ಲೇಬೇಕಲ್ವಾ? ಆ ಹೊರಹಾಕಕ್ಕೆ ಬೇರೆಯವರು ಬೇರೆ ಬೇರೆ ಮಾಧ್ಯಮಗಳನ್ನ ಆರಿಸ್ಕೊಳ್ತಾರೆ. ಒಬ್ಬ ಚಿತ್ರ ಕಲಾವಿದ ಚಿತ್ರ ಬರೀತಾನೆ, ಸಂಗೀತಗಾರ ಹಾಡು ಹೇಳ್ತಾನೆ, ನೃತ್ಯಗಾರ ನೃತ್ಯ ಮಾಡ್ತಾನೆ, ಶಿಲ್ಪಕಾರ ಶಿಲ್ಪವನ್ನು ಕೆತ್ತುತ್ತಾನೆ. ಒಬ್ಬ ಕವಿಯಾದವನು ಕವಿ ಮನಸ್ಸಿನಿಂದ ತನ್ನ ಭಾವನೆಗಳನ್ನ ಅಕ್ಷರ ರೂಪದಲ್ಲಿ ಪ್ರಕಟಪಡಿಸ್ತಾನೆ. ಆ ಹಿನ್ನೆಲೆಯಲ್ಲಿ ನಾವು ಕನ್ನಡ ಸಾಹಿತ್ಯವನ್ನು ಗಮನಿಸಿದಾಗ ಅತ್ಯಂತ ಹೆಚ್ಚು ಪ್ರಕಟ ಆಗ್ತಕ್ಕಂಥದ್ದಂದ್ರೆ ಕವನ ಸಂಕಲನಗಳು. ಆದ್ರೆ ಇವತ್ತು ಪ್ರಚಲಿತವಾಗಿರೋ ಮಾತುಗಳು ಏನಪ್ಪ ಅಂತಂದ್ರೆ, ಸರ್ ಕವನಗಳು ಯಾರು ಓದಲ್ಲ. ಪ್ರಕಾಶಕರು ನೀವು ಕೇಳ್ರಿ, ಇಲ್ಲ ಸರ್ ಕವನಗಳು ಯಾರು ಓದಲ್ಲ, ನಾವು ಪ್ರಿಂಟ್ ಮಾಡಲ್ಲ, ನಿಮ್ದೇನಿದ್ರು ಖಾತೆ ಕಾದಂಬರಿ ಇದ್ರೆ ಕೊಡ್ರಿ ಅಂತ ಹೇಳ್ತಾರೆ. ಆದ್ರೆ ಹೆಚ್ಚು ಪ್ರಿಂಟ್ ಆಗೋದು ಕವನಗಳೇ, ಹೆಚ್ಚು ಓದೋದು ಕವನಗಳೇ. ಇದು ತುಂಬಾ ನನಗೆ ಒಂಥರ ವಿಪರ್ಯಾಸ ಅನಿಸ್ತಾ ಇದೆ. ಆದ್ರೆ ಇರ್ಲಿ. ಮತ್ತೆ ಇನ್ನೊಂದು, ನಾವು ಕನ್ನಡ ಕಾವ್ಯ ಪರಂಪರೆಯನ್ನ ನಮ್ಮ ಚಿತ್ರದುರ್ಗ ಜಿಲ್ಲೆಯವರು ನನಗೆ ಇನ್ನದ ಹೆಸರುಗಳು ಬರಬೇಕು. ಎಲ್ಲ ಬೆರಳೆಣಿಕೆ. ನಾನು ಬೇರೆ ಬೇರೆ ಭಾಗಗಳಿಗೆ ಹೋಗಿ ಬಂದಾಗ ನಾವು ಯಾಕೆ ಕಾವ್ಯದಲ್ಲಿ ಕಥೆ ಇದೆ, ಕಾದಂಬರಿ ಇದೆ, ಎಲ್ಲವೂ ಇದೆ. ಕಾವ್ಯ ಪ್ರಕಾರದಲ್ಲಿ ನಾನು ಗಮನಿಸಿದ ಹಾಗೆ ರಾಜ್ಯ ಮಟ್ಟದಲ್ಲಿ ಇನ್ನಷ್ಟು ಗಟ್ಟಿ ಧ್ವನಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಹೇಳ್ತೀನಿ. ಯಾಕೆಂದ್ರೆ ನಾವು ಕನ್ನಡವನ್ನು ಗಂಭೀರವಾಗಿ, ಕನ್ನಡ ಕಾವ್ಯವನ್ನು ಗಂಭೀರವಾಗಿ ಅಧ್ಯಯನ ಮಾಡಬೇಕು. 12ನೇ ಶತಮಾನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ರಾಜಾಶ್ರಯದಿಂದ ಜನಾಶ್ರಯಕ್ಕೆ ಬಂದು ಹೇಗೆ ಪ್ರತಿಯೊಬ್ಬರು ವಿಲ್ಸನ್ ಕಟೀಲ್ ಅಂತವರು, ಆರಿಫ್ ರಾಜಾ ಅಂತವರು, ಇನ್ನು ಕೆಲವು ಹೊಸ ತಲೆಮಾರಿನ ಕವಿಗಳು ನನಗೆ ತುಂಬಾ ಇಷ್ಟ ಆಗ್ತದೆ. ಯಾಕಂದ್ರೆ ನಾನು ಎಲ್ಲೇ ಹೋಗ್ಲಿ ಒಂದು 2 ಉದಾಹರಣೆ ಹೇಳ್ತೀನಿ.